ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳಿಗೆ ಬೇರೆ ಸಬ್ಜೆಕ್ಟ್ ಅನ್ನ ನೋಡಿ ಭಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್ ನೋಡಿ ಖಂಡಿತ ಭಯ ಆಗುತ್ತೆ. ಯಾಕೋ ಗೊತ್ತಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಗಣಿತದ ಪ್ರಶ್ನೆಗಳನ್ನ ನೋಡಿ ಇದು ನನ್ನಿಂದ ಆಗೋದಿಲ್ಲ ಅಂತ ಅನ್ಸುತ್ತೆ. ನೋಡಿ, ಯಾವುದೇ ವಿಷಯದ ಪ್ರತಿ ನಮ್ಮ ಮೈಂಡ್ ಸೆಟ್ ಅದನ್ನ ಹಾರ್ಡ್ ಅಥವಾ ಈಸಿ ಮಾಡುತ್ತೆ. ಗಣಿತ ಕೂಡ ಬೇರೆ ಎಲ್ಲಾ ವಿಷಯಗಳ ಹಾಗೆ ಇದೆ, ಆದ್ರೆ ನೀವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀರಾ, ಅದಕ್ಕೆ ನಿಮ್ಗೆ ಗಣಿತ ಕಷ್ಟ ಅನ್ಸುತ್ತೆ. ಆದ್ರೆ ಈ ವಿಡಿಯೋ ನೋಡಿದ ನಂತರ ಗಣಿತ ನಿಮಗೆ ತುಂಬಾ ಈಸಿ ಅನಿಸುತ್ತೆ. ಮತ್ತೆ ಬೇರೆ ವಿಷಯಕ್ಕೆ ಹೋಲಿಸಿದರೆ ಮ್ಯಾಥ್ಸ್ ನಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡಿಬಹುದು 100%. ನೋಡಿ, ಯಾವುದೇ ಸಬ್ಜೆಕ್ಟ್ ಹಾರ್ಡ್ ಅವಾಗ್ಲೇ ಆಗುತ್ತೆ ಯಾವಾಗ ಅದು ನಮಗೆ ಅರ್ಥ ಆಗದೇ ಇದ್ದಾಗ. ನಿಮಗೆ ಹಿಸ್ಟ್ರಿ ಹಾರ್ಡ್ ಇದೆ ಅಂತ ಯಾಕೆ ಅನಿಸೋದಿಲ್ಲ, ಜಿಯೋಗ್ರಫಿ ಹಾರ್ಡ್ ಇದೆ ಅಂತ ಯಾಕೆ ಅನಿಸೋದಿಲ್ಲ, ಸೈನ್ಸ್ ಹಾರ್ಡ್ ಇದೆ ಅಂತ ಯಾಕೆ ಅನಿಸೋದಿಲ್ಲ? ಏಕೆಂದ್ರೆ ಅವು ಓದುವಾಗ ಲೈನ್ ಬೈ ಲೈನ್ ಅರ್ಥ ಆಗುತ್ತೆ. ಆದರೆ ಎಲ್ಲಾ ನೆನಪಿನಲ್ಲಿ ಉಳಿಯೋದಿಲ್ಲ, ಆ ಮಾತು ಬೇರೆ. ಈಗ ನೀವು ಆ ಉತ್ತರವನ್ನು 10 ಬಾರಿ ನೆನಪಿಸಿಕೊಳ್ಳಿ, ನೀವು ಅದನ್ನ ಹಾರ್ಡ್ ಅಂತ ಅನ್ನೋದಿಲ್ಲ. ಆದರೆ ಮ್ಯಾಥ್ಸ್ ಒಂದು ಇಂತಹ ವಿಷಯ ಆಗಿದೆ, ಇದನ್ನ ನೆನಪಿಸಿಕೊಳ್ಳುವ ಅವಶ್ಯಕತೆನೇ ಇರೋದಿಲ್ಲ. ಕೇವಲ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ, ಮತ್ತೆ ಕೆಲವೊಂದು ಫಾರ್ಮುಲಾಗಳನ್ನ ನೆನಪು ಮಾಡಿಕೊಳ್ಳಬೇಕಾಗತ್ತೆ. ಸ್ವಲ್ಪ ಲಾಜಿಕ್ ಉಪಯೋಗಿಸಿ ಯಾವುದೇ ತರಗತಿಯ ಗಣಿತವನ್ನು ಸರಳವಾಗಿಸಬಹುದು. ಹಾಗಿದ್ರೆ ಈಗ ತಿಳಿಯೋಣ, ಗಣಿತವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದು ಹೇಗೆ, ಮತ್ತೆ ಯಾರ ಗಣಿತ ಈಸಿ ಇಲ್ಲ ಅವರು ಎಲ್ಲಿ ತಪ್ಪು ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ. ನೋಡಿ, ಮ್ಯಾಥ್ಸ್ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಠಿಣ ಪರಿಶ್ರಮ ಪಡಬೇಕಾಗತ್ತೆ. ಮತ್ತೆ ಯಾವ ವಿದ್ಯಾರ್ಥಿ ಕಠಿಣ ಪರಿಶ್ರಮ ಪಡೋದಕ್ಕೆ ಭಯ ಪಡ್ತಾರೆ ಅವರಿಗೆ ಗಣಿತ ಸ್ವಲ್ಪ ಕಷ್ಟ ಆಗಬಹುದು. ನೋಡಿ, ನೀವು ಬೇರೆ ಸಬ್ಜೆಕ್ಟ್ ಗಿಂತ ಜಾಸ್ತಿ ಸಮಯ ಗಣಿತಕ್ಕೆ ನೀಡಿದಾಗ ಇದು ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಗಿದ್ರೆ ಬನ್ನಿ, ಗಣಿತವನ್ನು ಸರಳವಾಗಿಸಿ ಎಕ್ಸಾಮ್ಸ್ ನಲ್ಲಿ ಟಾಪ್ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಯೋಣ. ಪಾಯಿಂಟ್ ನಂಬರ್ 1, ಗ್ಯಾದರ್ ಬೇಸಿಕ್ ನಾಲೆಜ್ ಆಫ್ ಮ್ಯಾಥ್ಸ್. ಗಣಿತ ಆ ವಿದ್ಯಾರ್ಥಿಗಳಿಗೆ ಈಸಿ ಆಗಿರುತ್ತೆ ಯಾರು ಗಣಿತದಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾ ಇರ್ತಾರೆ. ಮ್ಯಾಥ್ಸ್ ಅನ್ನ ಸಾಲ್ವ್ ಮಾಡಲು ಕಡಿಮೆ ಅಂದ್ರೆ ನಿಮಗೆ 20ರವರೆಗೆ ಟೇಬಲ್ ಅಂದ್ರೆ ಮಗ್ಗಿಗಳು ನೆನಪಿನಲ್ಲಿ ಇರಲೇಬೇಕು. ಇದರ ನಂತರ ಕೆಲವೊಂದು ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅಡಿಷನ್ ಅಂದ್ರೆ ಕೂಡಿಸೋದು, ಸಬ್ಟ್ರಾಕ್ಷನ್ ಅಂದ್ರೆ ಕಳೆಯೋದು, ಮಲ್ಟಿಪ್ಲಿಕೇಶನ್ ಗುಣಿಸೋದು, ಮತ್ತೆ ಡಿವಿಷನ್ ಅಂದ್ರೆ ಭಾಗಿಲೆ, ಈ ಎಲ್ಲವೂ ನಿಮಗೆ ಸರಿಯಾಗಿ ಬರಬೇಕು. ಇದರ ನಂತರ ಸ್ಕ್ವಯರ್ ಅಂಡ್ ಸ್ಕ್ವಯರ್ ರೂಟ್, ವರ್ಗ ಮತ್ತು ವರ್ಗಮೂಲ, ನಂತರ LCM ಅಂಡ್ HCM, ನಂತರ ಫ್ರಾಕ್ಷನ್ ಅಂದ್ರೆ ಭಿನ್ನರಾಶಿ, ಈ ಎಲ್ಲದರ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ನಿಮಗೆ ಗೊತ್ತಿರಬೇಕು. ನಂತರ ಸಿಂಪ್ಲಿಫಿಕೇಶನ್, ನಂತರ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್, ಘನ ಮತ್ತು ಘನಮೂಲ, ನಂತರ ರೇಷಿಯೋ ಅಂಡ್ ಪ್ರೊಪೋರ್ಷನ್, ಮತ್ತೆ ಎಕ್ಸ್ಪೋನೆಂಟ್ ರೂಲ್ಸ್, ಟೈಮ್ ಅಂಡ್ ಡಿಸ್ಟೆನ್ಸ್, ಮತ್ತೆ ಪರ್ಸೆಂಟೇಜ್, ಈ ಎಲ್ಲವನ್ನು ನೋಟ್ ಮಾಡಿಕೊಳ್ಳಿ. ಮತ್ತೆ ಇವುಗಳನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡಿಕೊಳ್ಳಿ. ನೋಡಿ, ಈ ಎಲ್ಲಾ ವಿಷಯಗಳನ್ನ ನೀವು 1ನೇ ತರಗತಿಯಿಂದ ಕಲಿತಾ ಬಂದಿದ್ದೀರಾ, ಆದರೂ ಕೂಡ ಇವು ನಿಮಗೆ ಕಷ್ಟ ಅಂತ ಅನಿಸ್ತಾ ಇದ್ರೆ ಮೊದಲು ಇವುಗಳನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲ ಪಾಯಿಂಟ್ ಬೈ ಪಾಯಿಂಟ್ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಕಲಿಯಬಹುದು. ಒಂದ್ ವೇಳೆ ಇವುಗಳ ಮೇಲೆ ನಿಮ್ಮ ಹಿಡಿತ ಸರಿಯಾಗಿ ಇದ್ರೆ ಮ್ಯಾಥ್ಸ್ ನಿಮಗೆ ಈಸಿ ಆಗುತ್ತೆ. ನೋಡಿ, ಇದು ಮ್ಯಾಥ್ಸ್ ನ ಬೇಸಿಕ್ ನಾಲೆಜ್ ಆಗಿದೆ. ನಿಮ್ಗೆ ಬೇಸಿಕ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮ್ಯಾಥ್ಸ್ ನಿಮಗೆ ಯಾವಾಗ್ಲೂ ಚಾಲೆಂಜಿಂಗ್ ಅಂಡ್ ಡಿಫಿಕಲ್ಟ್ ಆಗಿರುತ್ತೆ. ಇದರ ನಂತರ ನೀವು ಫಾರ್ಮುಲಾಗಳ ನೋಟ್ಬುಕ್ ರೆಡಿ ಮಾಡಿಕೊಳ್ಳಿ, ಏಕೆಂದ್ರೆ ನಿಮ್ಮ ಅನೇಕ ಮ್ಯಾಥ್ಸ್ ನ ಕ್ವಶನ್ಗಳು ಫಾರ್ಮುಲಾದಿಂದಲೇ ಸಾಲ್ವ್ ಆಗುತ್ತೆ. ಈಗ ನೀವು ಯಾವುದೇ ತರಗತಿಯಲ್ಲಿ ಇದ್ರೂ ಗಣಿತದಲ್ಲಿ ಪರಿಣಿತ ಆಗ್ಬೇಕು ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಆ ಚಾಪ್ಟರ್ ಒಳಗೆ ಫಾರ್ಮುಲಾ ಕೊಟ್ಟಿದ್ರೆ ಅದನ್ನ ಮೊದಲು ಕಾಪಿ ಒಳಗೆ ನೋಟ್ ಮಾಡಿಕೊಳ್ಳಿ, ಅದನ್ನ ನೆನಪು ಮಾಡಿಕೊಳ್ಳಿ, ನಂತರ ಕ್ವಶನ್ ಸಾಲ್ವ್ ಮಾಡುವ ಪ್ರಯತ್ನ ಮಾಡಿ. ಇದು ನಿಮಗೆ ಈಸಿ ಆಗುತ್ತೆ. ಇದನ್ನ ಬಿಟ್ಟು ನೀವು ಕೋಚಿಂಗ್ ಹೋಗ್ತಾ ಇದ್ರೆ, ಸ್ಕೂಲ್ ಕಾಲೇಜ್ ಹೋಗ್ತಾ ಇದ್ರೆ ಟೀಚರ್ ನಿಮ್ಗೆ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ನಿಮ್ಗೆ ಹೇಳಿರ್ತಾರೆ, ಆದರೆ ಫಾರ್ಮುಲಾಗಳನ್ನ ನೀವೇ ನೆನಪು ಮಾಡಿಕೊಳ್ಳಬೇಕಾಗತ್ತೆ. ಏಕೆಂದ್ರೆ ಪ್ರಾಕ್ಟೀಸ್ ಮಾಡಲು ಮತ್ತೆ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಲು ಫಾರ್ಮುಲಾನೇ ಉಪಯೋಗಕ್ಕೆ ಬರುತ್ತೆ. ಹಾಗಿದ್ರೆ ಈಗ ಇದನ್ನ ನೀವು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಇದೆ, ಈ ಸರ್ಕಲ್ ಏರಿಯಾ ಎಷ್ಟು, ಇದರ ರೇಡಿಯಸ್ 5 ಸೆಂಟಿಮೀಟರ್ ಆಗಿದೆ. ಈಗ ಎಲ್ಲಕ್ಕಿಂತ ಮೊದಲು ಅದರ ಫಾರ್ಮುಲಾ ನಿಮ್ಮ ಮೈಂಡ್ ಒಳಗೆ ಬರುತ್ತೆ. ಒಂದ್ ವೇಳೆ ಫಾರ್ಮುಲಾ ನೆನಪಿನಲ್ಲಿ ಇದ್ರೆ ಈಸಿಯಾಗಿ ಅದನ್ನ ಸಾಲ್ವ್ ಮಾಡಬಹುದು. ಒಂದ್ ವೇಳೆ ಫಾರ್ಮುಲಾ ನೆನಪಿನಲ್ಲಿ ಇರಲಿಲ್ಲ ಅಂದ್ರೆ ಅದೇ ಪ್ರಶ್ನೆ ನಿಮಗೆ ಕಠಿಣ ಅನ್ಸುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ನೀವು ಬೇಸಿಕ್ಸ್ ಮೇಲೆ ಹಿಡಿತ ಸಾಧಿಸಿ. ಪಾಯಿಂಟ್ ನಂಬರ್ 2, ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ನೋಡಿ, ಮ್ಯಾಥ್ಸ್ ಅನ್ನ ನೆನಪು ಮಾಡಿಕೊಳ್ಳಲು ಆಗೋದೇ ಇಲ್ಲ, ಇದು ಕಾನ್ಸೆಪ್ಟ್ ಮೇಲೆ ಅವಲಂಬನೆ ಆಗಿದೆ. ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಮ್ಯಾಥ್ಸ್ ಕ್ಲಿಯರ್ ಆಗುತ್ತೆ. ಕೇವಲ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಳ್ಳುವುದರಲ್ಲೇ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಸಮಸ್ಯೆ ಆಗುತ್ತೆ, ಮತ್ತೆ ಇದರಿಂದಲೇ ಮ್ಯಾಥ್ಸ್ ಹಾರ್ಡ್ ಇದೆ ಅಂತ ಅನಿಸುತ್ತೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಥಿಯರಿ ಸಲುವಾಗಿ ಸಮಯ ಕೊಟ್ಟಾಗ. ಫಾರ್ ಎಕ್ಸಾಂಪಲ್, ನಿಮಗೆ ರೈಟ್ ಥರ್ಡ್ ಆಂಗಲ್ ಏರಿಯಾ ಎಷ್ಟು ಅಂದ್ರೆ ಸಂಪೂರ್ಣ ತ್ರಿಭುಜದ ಕ್ಷೇತ್ರಫಲ ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ ಅದರ ಹೈಪೋಟೆನ್ಯೂಸ್ 10 ಸೆಂಟಿಮೀಟರ್ ಮತ್ತೆ ಬೇಸ್ 6 ಆಗಿದೆ. ಈಗ ನಿಮ್ಗೆ ಎಲ್ಲಕ್ಕಿಂತ ಮೊದಲು ಸಂಪೂರ್ಣ ತ್ರಿಭುಜ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಯಾವ ಭುಜಕ್ಕೆ ಕರ್ಣ, ಯಾವ ಭುಜಕ್ಕೆ ಆಧಾರ, ಮತ್ತೆ ಯಾವ ಭುಜಕ್ಕೆ ಲಂಬ ಅಂತಾರೆ ಅನ್ನೋದು, ಮತ್ತೆ ಇದರ ಕ್ಷೇತ್ರಫಲ ತೆಗೆಯೋದು, ಇದರ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. 1/2 ಬೇಸ್ ಇಂಟು ಹೈಟ್
ಆದರೆ ಪ್ರಶ್ನೆಯಲ್ಲಿ ಹೈಟ್ನ ವ್ಯಾಲ್ಯೂ ಇಲ್ವೇ ಇಲ್ಲ. ಹಾಗಿದ್ರೆ ಇದರ ಹೈಟ್ ಎಷ್ಟು? ಅದಕ್ಕೆ ನಾವು ಅದರ ಫಾರ್ಮುಲಾ ಹುಡುಕಬೇಕು. ಹೈಟ್ ಈಸ್ ಈಕ್ವಲ್ ಟು ರೂಟ್ ಅಂಡರ್ ಹೈಪೋಟೆನ್ಯೂಸ್ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್. ಇಷ್ಟು ಮಾಡ್ತಾ ಇದ್ದಂತೆ ನಾರ್ಮಲಿ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು. ಈಗ ಇಲ್ಲಿ ಗಣಿತದ ಬೇಸಿಕ್ ಉಪಯೋಗಿಸಬೇಕು. ಗುಣಾಕಾರ ಹೇಗೆ ಮಾಡಬೇಕು, ರೂಟ್ ಅನ್ನ ಹೇಗೆ ತೆಗಿಬೇಕು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ನಂತರ ನಿಮಗೆ ಹೈಟ್ ಗೊತ್ತಾದ್ರೆ ಏರಿಯಾ ತೆಗೆಯೋದು ಈಸಿ ಆಗುತ್ತೆ. ಒಂದ್ ವೇಳೆ ನಿಮಗೆ ಮ್ಯಾಥ್ಸ್ ಈಸಿ ಆಗಬೇಕು ಅಂದ್ರೆ ಕಾನ್ಸೆಪ್ಟ್ ಮತ್ತೆ ಬೇಸಿಕ್ ಸ್ಟ್ರಾಂಗ್ ಆಗಿರಲೇಬೇಕು. ಅದಕ್ಕಾಗಿ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ನಿಮಗೆ ಈಸಿ ಆಗುತ್ತೆ. ಪಾಯಿಂಟ್ ನಂಬರ್ 3, ಪ್ರಾಕ್ಟೀಸ್. ನಿಮಗೆ ಎಲ್ಲವೂ ಗೊತ್ತಿದೆ, ಆದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂದ್ರೆ ಮ್ಯಾಥ್ಸ್ ನಲ್ಲಿ ನೀವು ವೀಕ್ ಆಗೇ ಇರ್ತೀರಾ. ಏಕೆಂದ್ರೆ ಮ್ಯಾಥ್ಸ್ ಪ್ರಾಕ್ಟೀಸ್ ನಿಂದಲೇ ಈಸಿ ಆಗುತ್ತೆ. ಮತ್ತೆ ಯಾರು ಪ್ರಾಕ್ಟೀಸ್ ಮಾಡಲು ಸಮಯ ಕೊಡೋದಿಲ್ಲ ಅವರೇ ಹೇಳ್ತಾರೆ ಮ್ಯಾಥ್ಸ್ ತುಂಬಾ ಹಾರ್ಡ್ ಇದೆ ಅಂತ. ಒಂದ್ ವೇಳೆ ನೀವು ಕ್ವಶನ್ ಸಾಲ್ವ್ ಮಾಡದಿದ್ರೆ ಮತ್ತೆ ನಿಮಗೆ ಅದರ ಸರಿಯಾದ ಉತ್ತರ ಗೊತ್ತಿಲ್ಲದಿದ್ರೆ ನಿಮ್ಮ ಸಲುವಾಗಿ ಮ್ಯಾಥ್ಸ್ ಯಾವತ್ತೂ ಹಾರ್ಡ್ ಸಬ್ಜೆಕ್ಟ್ ಆಗಿಯೇ ಇರುತ್ತೆ. ಈ ತರ ಎಲ್ಲರ ಜೊತೆಗೆ ಆಗುತ್ತೆ. ಆದ್ರೆ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಕೆಲವೊಮ್ಮೆ ಮೊದಲ ಬಾರಿಗೆ ಅದರ ಉತ್ತರ ಬರೋದಿಲ್ಲ, ಎರಡನೇ ಬಾರಿ ಬರೋದಿಲ್ಲ, ಆದ್ರೆ ಮೂರನೇ ಬಾರಿ ಖಂಡಿತ ಅದರ ಉತ್ತರ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನೋಡಿ, ನಿಮ್ಗೆ ಮ್ಯಾಥ್ಸ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯಾರಿಗಾದ್ರೂ ಕೇಳಿ ಸಹಾಯ ಪಡೆದುಕೊಳ್ಳಬೇಕು. ನೋಡಿ, ಇದರಲ್ಲಿ ನಾಚಿಕೆ ಪಡುವಂತದ್ದು ಏನೂ ಇಲ್ಲ. ಏಕೆಂದ್ರೆ ಮ್ಯಾಥ್ಸ್ ಎಲ್ಲರಿಗೂ ಬೇಗ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾರ್ದಾದ್ರೂ ಸಹಾಯ ತಗೊಳ್ಳಲೇಬೇಕಾಗುತ್ತೆ. ಈಗ ನೀವು ಬೇಕಿದ್ರೆ ಮ್ಯಾಥ್ಸ್ ಸಲುವಾಗಿ ಗ್ರೂಪ್ ಡಿಸ್ಕಷನ್ ಮಾಡಬಹುದು. ಇದರಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಥವಾ ನಿಮ್ಮ ಟೀಚರ್ಗೆ ಪ್ರತಿಯೊಂದು ಡೌಟ್ಸ್ ಗಳನ್ನ ಕೇಳಿ, ಪದೇ ಪದೇ ಕೇಳಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಜೊತೆಗೆ ಮ್ಯಾಥ್ಸ್ ಅಂದ್ರೆ ಭಯ ಪಡಬೇಡಿ. ಅದನ್ನ ಸರಳವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಕಲಿಯಿರಿ. ಅದಕ್ಕೆ ಮ್ಯಾಥ್ಸ್ ಬೇಸಿಕ್ ನಾಲೆಜ್ ಅನ್ನ ಅರ್ಥ ಮಾಡಿಕೊಳ್ಳಿ. ಕಾನ್ಸೆಪ್ಟ್ಸ್ ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಲು ಥಿಯರಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಮತ್ತೆ ಕೊನೆಯದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಎಷ್ಟು ಪ್ರಾಕ್ಟೀಸ್ ನೀವು ಮಾಡ್ತೀರಾ ಆ ವಿಷಯದಲ್ಲಿ ಅಷ್ಟೇ ನೀವು ಮುಂದೆ ಹೋಗ್ತೀರಾ, ನೆನಪಿರಲಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.